ಓಂ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ಬಸವಾದಿ ಪ್ರಮುಖರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ಕೊಳ್ತಾ, ಹಾಗೆ ಹಿರಿಯಪ್ಪಾಜಿಯನ್ನು ಕೂಡ ಸ್ಮರಿಸ್ಕೊಳ್ತಾ, ಅಕ್ಕೋರನ್ನು ಸ್ಮರಿಸ್ಕೊಳ್ತಾ, ಬಹಳ ಸುಂದರವಾಗಿರ್ತಕ್ಕಂಥ ವಚನ ಇದು. ಈ ವಚನದಲ್ಲಿ ಆ ಮಡಿವಾಳ ಮಾಚಿದವರು ಏನ್ ಮಾಡ್ತಾರೆ ಅಂದ್ರೆ, ನಿಜವಾದ ಭಕ್ತಿ ಅಂದ್ರೆ ಕೇವಲ ಆಚರಣೆ, ಜಾತಿ, ಸ್ಥಾನಮಾನ ಅಥವಾ ಹೊರಗಿನ ಪ್ರದರ್ಶನ ಅಲ್ಲ, ಶುದ್ಧವಾಗಿರ್ತಕ್ಕಂತಹ ನಡೆ ನುಡಿ ಮತ್ತು ಅಂತರಂಗದ ಪ್ರಾಮಾಣಿಕತೆಯ ಕುರಿತು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅರಸಿನ ಭಕ್ತಿ ಅಹಂಕಾರದಲ್ಲಿ ಹೋಯಿತು. ಅರಸನಾಗಿರ್ತಕ್ಕಂಥವನು ಏನೇ ಭಕ್ತಿ ಮಾಡಿದ್ರು ಕೂಡ ತನ್ನ ಅಧಿಕಾರ ಮತ್ತು ಈ ರಾಜತ್ವದ ಅಹಂಕಾರವನ್ನು ಬಿಡದೇ ಇದ್ರೆ ಆ ಭಕ್ತಿಗೆ ಅರ್ಥನೇ ಇಲ್ಲ. ಇನ್ನ ವೇಕ್ಷೆಯ ಭಕ್ತಿ ಜಲದಿಂದಲೇ ಹೋಯಿತು. ಇಲ್ಲಿ ವೇಕ್ಷೆಯ ಸಾಮಾಜಿಕ ಸ್ಥಿತಿಗತಿಗಿಂತ ಅಶುದ್ಧವಾಗಿರ್ತಕ್ಕಂತಹ ಅಥವಾ ಭಕ್ತಿಗೆ ವಿರುದ್ಧವಾಗಿರ್ತಕ್ಕಂತಹ ಕೃತ್ಯಗಳನ್ನ ಮಾಡಿಕೆ ಆದ್ರೆ ಭಕ್ತಿ ನಿಷ್ಫಲವಾಗ್ತದೆ. ಕೇವಲ ಭಕ್ತಿಯ ಮಾತುಗಳಿದ್ರೆ ಸಾಲದು, ನಡತೆಯೂ ಶುದ್ಧವಾಗಿರಬೇಕು ಎಂಬತಕ್ಕಂಥದ್ದು ಈ ಸಾಲಿನ ಒಳಮರ್ಮ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನ ಬ್ರಾಹ್ಮಣನ ಭಕ್ತಿ ಮುಟ್ಟುತಟ್ಟೆಯಲ್ಲಿ ಹೋಯಿತು. ಈ ಜಾತಿ ಆಚಾರಗಳ ಹೆಸರಿನಲ್ಲಿ ಮುಟ್ಟಿನ ನಿಯಮ, ಸ್ಪರ್ಶದ ಭೇದ, ಶುದ್ಧ ಅಶುದ್ಧ ಇಂತಕ್ಕಂತಹ ಬಾಹ್ಯ ಆಚರಣೆಗಳಲ್ಲಿಯೇ ನಾವು ತಿಳ್ಕೊಂತೀವಿ. ಇಲ್ಲಿ ಅಂತರಂಗದ ಭಕ್ತಿ ನಾಶ ಆಗ್ತಾ ಇದೆ. ಶೀಲವಂತನ ಭಕ್ತಿ ಪ್ರಪಂಚದಲ್ಲಿ ಹೋಯಿತು ಅಂದ್ರೆ, ಶೀಲವಂತನಾಗಿರ್ತಕ್ಕಂಥವನು ಈ ಲೌಕಿಕ ಆಸೆಗೆ ಬಿದ್ಬಿಟ್ಟು ಹೆಸರು ಗಳಿಸ್ಬೇಕು, ಕೀರ್ತಿ ಗಳಿಸ್ಬೇಕು, ಪ್ರತಿಷ್ಠೆ ಕಾಯ್ಕೋಬೇಕು ಅಥವಾ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಮುಳುಗ್ಬಿಟ್ರೆ ಅವನ ಭಕ್ತಿಯ ಸಾರ ಕಳೆದು ಹೋಗ್ತದೆ. ಗಟ್ಟಿಯಾದ ಭಕ್ತಿ ಕುಟಿಲ ವ್ಯಾಪಾರದಲ್ಲಿ ಹೋಯಿತು. ವ್ಯಾಪಾರಿ ದೇವರ ಭಕ್ತಿ ಮಾಡಿದ್ರೂ ಕೂಡ ಮೋಸ, ವಂಚನೆ, ಅನ್ಯಾಯ ಅಥವಾ ಕುಟಿಲ ವ್ಯಾಪಾರ ಮಾಡಿದ್ರೆ ಆ ಭಕ್ತಿ ಸಾರ್ಥಕ ಆಗುವುದಿಲ್ಲ. ಇಂತಿವರ ಭಕ್ತಿಗೆ ಊರಿನಿಂದ ಹೊರಗಿನ ದೊಂಬನೆಯೇ ಸಾಕ್ಷಿ. ಇಂತಹ ಬಾಹ್ಯ ಭಕ್ತಿಯ ಒಳಗಿನ ವಿರೋಧವಾಗಿರ್ತಕ್ಕ ಸಮಾಜದಿಂದ ಹೊರಗಿರ್ತಕ್ಕಂತಹ ಸಾಮಾನ್ಯ ವ್ಯಕ್ತಿಯೂ ಕೂಡ ಇದನ್ನ ಗುರುತಿಸಬಹುದು ಅಂತಕ್ಕಂಥದ್ದನ್ನ ವ್ಯಂಗ್ಯವಾಗಿ ಇಲ್ಲಿ ಮಡಿವಾಳ ಮಾಚಿದವರು ಹೇಳ್ತಾರೆ. ಒಟ್ಟಾರೆ ಸಂದೇಶ ಹೇಳೋದಾದ್ರೆ, ಭಕ್ತಿ ಬಾಯಲ್ಲಿ ಅಥವಾ ಪೂಜೆ ಕೇವಲ ಪೂಜೆ ಮಾಡಿದ ಅಷ್ಟೇ ಸಾಲದು, ಅದು ನಮ್ಮ ಜೀವನದ ನಡೆನುಡಿಯಲ್ಲಿ ಕಾಣಬೇಕು. ಅಹಂಕಾರ ಇದ್ರೆ ಭಕ್ತಿ ಇರಲ್ಲ, ಮೋಸ ವಂಚನೆ ಇದ್ರೆ ಭಕ್ತಿ ಇರೋದಿಲ್ಲ, ಭೇದ ಭಾವ ಮಾಡ್ತಾ ಇದ್ರೆ ಭಕ್ತಿ ಇರೋದಿಲ್ಲ, ಲೌಕಿಕ ಆಸೆಗಳಿಗೆ ದಾಸರಾದ್ರೆ ಭಕ್ತಿ ಅಪೂರ್ಣ ಆಗ್ತದೆ. ನಿಜವಾದ ಭಕ್ತಿ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಸತ್ಯವಾಗಿರ್ತಕ್ಕಂತಹ ನಡೆ, ಅಹಂಕಾರ ರಹಿತವಾಗಿರ್ತಕ್ಕಂತಹ ಜೀವನ, ಎಲ್ಲರಲ್ಲಿಯೂ ದಯೆ, ಪ್ರಾಮಾಣಿಕತೆ ಮತ್ತು ಸಮಾನತೆಯ ಭಾವನೆಯನ್ನ ಇಟ್ಕೊಂಡಿದ್ದೇ ಆದ್ರೆ ಇನ್ನು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಮಡಿವಾಳ ಮಾಚಿದೆಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತಿ ಸ್ಥಳದ ತಾತ್ವಿಕ ದೃಷ್ಟಿಯಿಂದ ಇನ್ನಷ್ಟು ಆಳವಾಗಿ ನಾವು ನೋಡೋದೇ ಆದ್ರೆ, ಯಾರನ್ನೂ ವೈಯಕ್ತಿಕವಾಗಿ ಟೀಕಿಸೋದಕ್ಕಿಂತ ಭಕ್ತಿಯ ಹೆಸರಿನಲ್ಲಿ ನಡೀತಕ್ಕಂತಹ ಈ ಕಪಟತನ, ಬಾಹ್ಯ ಆಚರಣೆಗಳು ಅಥವಾ ಅಂತರಂಗದ ದೋಷಗಳನ್ನ ಬಹಳ ಕೃತವಾಗಿ ಪ್ರಶ್ನಿಸ್ತಾರೆ ನಮ್ಮ ಮಡಿವಾಳ ಮಾಚಿದೆಯವರು. ಅಂದ್ರೆ ಭಕ್ತಿ ಅಂದ್ರೆ ಏನು? ದೇವರಿಗೆ ಪೂಜೆ ಮಾಡೋದು, ಜಪ ಮಾಡೋದು, ಧಾರ್ಮಿಕ ಆಚರಣೆಗಳನ್ನು ನಡೆಸೋದು, ಇದು ಭಕ್ತಿ ಅನ್ನಿಸ್ಕೊಳ್ಳೋದಿಲ್ಲ. ಮನುಷ್ಯನ ಮನಸ್ಸು, ಮಾತು, ಕಾಯಕ ಮೂರು ಒಂದಾಗಲಿ ಒಳಗೊಂದು ಹೊರಗೊಂದು ಇದ್ರೆ ಅದು ನಿಜವಾದ ಭಕ್ತಿ ಆಗುವುದಿಲ್ಲ. ಇನ್ನು ಸ್ವಲ್ಪ ಈ ಹೇಳೋದಾದ್ರೆ, ಒಂದು ಅರಸನಿಗೆ ಅಧಿಕಾರ, ಸಂಪತ್ತು, ಪ್ರತಿಷ್ಠೆ ಎಲ್ಲವೂ ಇರ್ತದೆ. ಆದ್ರೆ ಅವನ್ ದೇವರನ್ನ ಪೂಜಿಸ್ತಾ ನಾನು ರಾಜನಿದ್ದೇನೆ, ನಾನು ದೊಡ್ಡವನಿದ್ದೇನೆ, ನಮಗೆ ಬಿಟ್ಟು ಯಾವೂ ಇಲ್ಲ ಅಂತಕ್ಕಂಥ ಅಧಿಕಾರ ಬಂದ್ಬಿಟ್ರೆ ಅದು ಬಾಹ್ಯ ಪ್ರದರ್ಶನ ಆಗ್ತದೆ. ದೇವರ ಮುಂದೆ ಅಥವಾ ಭಗವಂತನ ಮುಂದೆ ಎಲ್ಲರೂ ಸಮಾನರೇ.
ಇಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ಭಕ್ತಿಗಾಗಿ ಆಗಬಾರ್ದು. ಯಾರೇ ಅಹಂಕಾರ ಇರ್ತಕ್ಕಂಥದ್ದಿಲ್ಲ, ಅಹಂಕಾರ ಇರುವಲ್ಲಿ ನಿಜವಾದ ಭಕ್ತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಎರಡನೇ ಸಾಲು, ವ್ಯಕ್ತಿಯ ವೃತ್ತಿ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ತೀರ್ಮಾನಿಸತಕ್ಕಂಥ ಮಾತಾಗಿ ನೋಡಬಾರ್ದು. ಇಲ್ಲಿ ವಚನಕಾರರು ತಮ್ಮ ಕಾಲದ ಸಾಮಾಜಿಕ ಸಂಕೇತವನ್ನು ಬೆಳೆಸಿಕೊಂಡು ಭಕ್ತಿ ಮತ್ತು ಜೀವನ ನಡವಳಿಕೆಯ ನಡುವೆ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಸೂಚಿಸ್ತಾ ಇದ್ದಾರೆ ಮರಿವಾಳ ಮಾತಿನಲ್ಲಿ. ಕೇವಲ ದೇವರ ಹೆಸರನ್ನ ಜಪಿಸ್ತಾ ಜೀವನದಲ್ಲಿ ಅಶುದ್ಧವಾಗಿರ್ತಕ್ಕಂಥ ಭಕ್ತಿಯ ಮೌಲ್ಯಗಳಿಗೆ ವಿರುದ್ಧವಾಗಿ ನಾವು ನಡೆದಿದ್ದೆ ಅಂದ್ರೆ ಆ ಭಕ್ತಿ ಕೇವಲ ಮಾತಿನ ಭಕ್ತಿ ಆಗ್ತದೆ. ಬ್ರಾಹ್ಮಣನಾಗಿರ್ತಕ್ಕಂಥವನು ಕೇವಲ ಜಾತಿ ಮತ್ತು ಮೈಲಿಗೆ ಸ್ಪರ್ಶದ ಭೇದ, ಶುದ್ಧ ಅಶುದ್ಧ ಎಂಬತಕ್ಕಂತಹ ಬಾಹ್ಯ ಆಚರಣೆಗಳಿಗೆ ಭಕ್ತಿಯಾಗಿ ಸಿಲ್ಕೊಂಡ್ರೆ ದೇವರಲ್ಲಿರ್ತಕ್ಕಂಥ ಅಂತರಂಗದ ಪ್ರೀತಿ, ಮಾನವ ಸಮಾನತೆ ಮರೆತು ಹೋಗುತ್ತೆ. ಇಲ್ಲಿ ಜಾತಿ ಮತ್ತು ಬಾಹ್ಯ ಆಚಾರಕ್ಕಿಂತ ಮಾನವೀಯತೆ, ಅಂತರಂಗ ಶುದ್ಧತೆ ಬಹಳ ಮುಖ್ಯ. ಶ್ರೀಮಂತರಾದರೂ ಕೂಡ ಮನಸ್ಸು ಸದಾ ಹೆಸರು, ಕೀರ್ತಿ, ಹಣ, ಪ್ರತಿಷ್ಠೆ ಇವುಗಳಿಗೆ ವೈಭವೀಕರಿಸಬೇಕು. ಪ್ರಾಪಂಚಿಕ ಆಸೆಗಳಿಗೆ ಮುಳುಗಡೆ ಭಕ್ತಿಯ ಕ್ರಮೇಣವನ್ನು ಅವನ ಭಕ್ತಿ ಕ್ರಮೇಣ ಕ್ಷೀಣಿಸ್ತಾ ಹೋಗ್ತದೆ. ಇಲ್ಲಿ ಪ್ರಪಂಚ ಅಂದ್ರೆ ಕೇವಲ ಸಂಸಾರವಲ್ಲ, ಪ್ರಾಪಂಚಿಕ ಮೋಹ ಅಥವಾ ಅತಿಯಾದ ಆಸಕ್ತಿ ಕೂಡ ಇಲ್ಲಿ ಒಂದು ಅರ್ಥವಾಗ್ತದೆ. ಲೌಕಿಕ ಬದುಕಿನಲ್ಲಿದ್ರೂ ಕೂಡ ಅದರ ಮೋಹಕ್ಕೆ ಗುಲಾಮರಾಗಬಾರ್ದು ನಾವು ಎಂತಕ್ಕಂಥದ್ದು ಈ ಒಂದು ಸಾಲಿನ ಅರ್ಥ. ಇನ್ನು ಮತ್ತೊಂದು 5ನೇ ಸಾಲಿನ ನೋಡೋದಾದ್ರೆ, ವ್ಯಾಪಾರ ಮಾಡೋದು ತಪ್ಪಲ್ಲ, ಆದ್ರೆ ಮೋಸ ಮಾಡಿ, ಕಪಟತನ ಮಾಡಿ, ಅತಿಯಾದ ಲಾಭಾಸೆಗೆ ಸಂಪಾದನೆ ಮಾಡ್ತಾ ದೇವರನ್ನ ಕೂಸೋದ್ರಲ್ಲಿ ಖಂಡಿತ ಅರ್ಥ ಇಲ್ಲ. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ದೊಡ್ಡ ಕಾಣಿಕೆ ನೀಡ್ತಾನೆ, ಆದ್ರೆ ತನ್ನ ವ್ಯಾಪಾರದಲ್ಲಿ ಮೋಸ ಮಾಡ್ತಾನೆ. ಇಂದ್ರದ ಬಗ್ಗೆ ವಚನಕಾರರು ಇಂತಹ ಭಕ್ತಿಯನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಪ್ರಾಮಾಣಿಕ ಕಾಯಕವೇ ಭಕ್ತಿ ಒಂದು ರೂಪ. ಇನ್ನು ಕೊನೆ ಸಾಲ ಏನ್ ಹೇಳುತ್ತೇನೆ, ದೊಂಬ ಎಂತಕ್ಕಂಥ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಳವರ್ಗದವರಿಗೆ ಸೇರಿಸಲ್ಪಟ್ಟಿರ್ತಕ್ಕಂತಹ ವ್ಯಕ್ತಿಯನ್ನ ಸೂಚಿಸ್ತಕ್ಕಂತಹ ಪದ. ಆದ್ರೆ ವಚನಕಾರನಲ್ಲಿ ಒಂದು ವಿರೋಧಾಭಾಸವನ್ನ ಸೂಚಿಸ್ತಾ ಇದೆ. ಸಮಾಜದಲ್ಲಿ ತಮ್ಮಂತ ದೊಡ್ಡವರು, ಕಾರ್ಮಿಕರು, ಭಕ್ತರು ಎಂದು ಕರೆದುಕೊಳ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ, ತಮ್ಮ ನಡತೆಯಿಂದ ಭಕ್ತಿಯನ್ನಷ್ಟೇ ಕಳೆದುಕೊಂಡಿದ್ದಾರೆ. ಆದ್ರೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಕಪಟವನ್ನ ಗುರುತಿಸಬಲ್ಲ. ಭಕ್ತಿಯ ಸತ್ಯವನ್ನು ತಿಳಿಯಲಿಕ್ಕೆ ದೊಡ್ಡ ಜಾತಿ, ದೊಡ್ಡ ಸ್ಥಾನ, ದೊಡ್ಡ ಸಂಪತ್ತು ಖಂಡಿತ ಬೇಕಾಗಿಲ್ಲ. ಭಕ್ತಿ ಸ್ಥಳದಲ್ಲಿ ಸಾಧಕನಾಗಿರ್ತಕ್ಕಂಥವನು ಭಗವಂತನೊಂದಿಗೆ ಅಂತರಂಗದ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಕೇವಲ ಪೂಜೆ, ಆಚರಣೆ, ವೇದ, ಜಾತಿ ಅಥವಾ ಬರೀ ಒಣ ಮಾತಿನಿಂದ ಮನಸ್ಸಿನ ಶುದ್ಧ ಅಥವಾ ನಾಯಕದ ಪ್ರಾಮಾಣಿಕತೆ ಮುಖ್ಯ ಅಂತಕ್ಕಂಥದ್ದು ಕೆಲಸ. ಈ ವಚನ ಭಕ್ತಿದಾರರಿಗೆ ಎದುರಾಗ್ತಕ್ಕಂಥ ಕೆಲವು ಅಡ್ಡಿಗಳು ಕೂಡ ತೋರ್ತಾ ಇದ್ದಾವೆ. ಅದು ಅಹಂಕಾರ ಬರಬಾರದು, ಅಶುದ್ಧದ ನಡೆ ಇರಬಾರದು, ಜಾತಿ ಭೇದ ಭಾವ ಇರಬಾರದು, ಪ್ರಾಪಂಚಿಕ ಮೋಹಗಳಿಗೆ ಒಳಗಾಗಬಾರದು ಮತ್ತು ಕುಟಿಲ ವ್ಯಾಪಾರ ಇರಬಾರದು ಅಂತಕ್ಕಂಥದ್ದು ಈ ವಚನದ ಅವತಾರ ಸಾರಾಂಶ ಅಂತ ಹೇಳ್ತಾ ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂದ್ರೆ ಕೊನೆ ಒಂದು ವಿಷಯ ಹೇಳೋದಾದ್ರೆ, ನನಗೆ ಅಹಂಕಾರ ಇದೆಯೇ, ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ದೀನಿ, ನನ್ನ ನಡೆ ನುಡಿ ಸತ್ಯವಾಗಿದೆಯೇ, ನಾನು ಎಲ್ಲರಿಗೂ ಸಮಾನವಾಗಿ ಕಾಣುತ್ತಿದ್ದೇನೆ ಎಂಬತಕ್ಕಂಥ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿದ್ದೆ ಆದ್ರೆ ಭಕ್ತಿಯ ನಿಜವಾದ ಆರಂಭ ಆಗ್ತದೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಶರಣು ಶರಣ. ಧನ್ಯವಾದಗಳು. ನೀವು ತುಂಬಾ ಸುಂದರವಾಗಿ ಒಂದು ತುಲಾತ್ಮಕವಾದಂತಹ ವಿಚಾರವನ್ನ ಇಲ್ಲಿ ತಾವು ವ್ಯಕ್ತ ಮಾಡಿದ್ರಿ. ಅದ್ಭುತವಾದಂತಹ ವಚನ ನೋಡ್ರಿ. ಅದು ಯಾರಿಗೆ ಒಬ್ಬ ದೊಡ್ಡ ಜ್ಞಾನಿ ಆಗ್ಲಿ ಅಥವಾ ಬಹಳಷ್ಟು ಕಲ್ತವ್ ಅಲ್ಲ, ಮಡಿವಾಳ ಮಾಚಿದೇವರು ಅಂದ್ರೆ ಶರಣರ ಬಟ್ಟೆಯನ್ನ ಸ್ವಚ್ಛ ಮಾಡ್ತಕ್ಕಂತ, ಸತ್ಯಶುದ್ಧ ಕಾಯಕವನ್ನ ಮಾಡ್ತಕ್ಕಂತ ದಿಟ್ಟ ಮಡಿವಾಳ ಮಾಚಿದೇವರು ಇಂತ ವಚನವನ್ನ, ಅದ್ಭುತವಾದಂತಹ ವಚನವನ್ನ ಹೇಳ್ತಾರಂದ್ರ ಅವ್ರಲ್ಲಿ ಎಷ್ಟು ಅರಿವು, ಎಷ್ಟು ಉನ್ನತ ಮಟ್ಟದ್ದಾಗಿತ್ತು ಅನ್ನೋದು ನಮಗ ಗೊತ್ತಾಗ್ತದ. ಪ್ರತಿಯೊಬ್ಬ ಶರಣರು ತಮ್ಮ ಕಾಯಕವನ್ನ, ಸತ್ಯಶುದ್ಧ ಕಾಯಕವನ್ನ ಮಾಡಿ
ಆ ಭಕ್ತಿ ಮಾರ್ಗವನ್ನ ಅಥವಾ ತಮ್ಮ ನಡೆನುಡಿ ಸಿದ್ಧಾಂತವನ್ನ ತಮ್ಮ ವಚನಗಳಲ್ಲಿ ಅವರು ಹೇಳ್ಯಾರ. ಇಂತ ಅದ್ಭುತವಾದಂತಹ ವಚನವನ್ನ ಹೇಳಿರ್ತಕ್ಕಂತ ಜನರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಡಿಮೆ, ಮತ್ತೆ ಅವ್ರನ್ನ ಎಷ್ಟು ಸ್ಮರಿಸಿದ್ರು, ಈ ವಚನವನ್ನ ಎಷ್ಟು ದಿವಸ ಚಿಂತನೆ ಮಾಡಿದ್ರು ಅದು ಕಡಿಮೆ ಅಂತ ಹೇಳಿ ಅನಿಸ್ತದ. ಅಷ್ಟು ಅದ್ಭುತವಾದಂತಹ ವಚನವನ್ನ ಅವರಲ್ಲಿ ಅಂದ್ರ ಭಕ್ತಿ ಮಾರ್ಗದೊಳಗ ಒಂದಿಷ್ಟು ಒಂದು ಸ್ವಾರ್ಥದ ಲವಲೇಶವೂ ಇರಬಾರ್ದು ಅಂತ ಹೇಳಿ ಅವರು ಹೇಳ್ತಾರ. ಇಂತ ವಚನವನ್ನ ಕೊಟ್ಟಿರ್ತಕ್ಕಂತ ಶರಣರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಸಂವಾದ, ಈ ಸಂವಾದದಲ್ಲಿ ಅಂದ್ರೆ ಈ ವಚನದಲ್ಲಿ ಇರ್ತಕ್ಕಂತ ಅಥವಾ 3 ಜನ ಇವ್ರೇನು ವಚನ ಚಿಂತನವನ್ನ ಮಾಡಿದ್ರಲ್ಲ, ಶಾಂತಲಾಮ್ಮ ಮತ್ತು ಮೀನಾಕ್ಷಮ್ಮ ನಾಗರಾಜಣ್ಣ ಅವರು, ಈ ವಚನ ಚಿಂತನದೊಳಗ ತಮ್ಗೆ ಏನ್ ಅನಿಸ್ತು ಅಥವಾ ತಾವು ಏನಾದ್ರೂ ಇನ್ನಷ್ಟು ಕೂಡಿಸ್ಬೇಕು ಅನುಭವವನ್ನ ಅನ್ಕೊಂಡಿದ್ರಿ ಅಂದ್ರ ಪ್ರೊಫೆಸರ್ ಬಸವರಾಜ ಕಡ್ಡಿ ಗುರುಗಳು ತಾವು ಮಾತನಾಡ್ಬೇಕು ಅಂತ ಹೇಳಿ ನಾನು ಶ್ರೀ ಗುರು ಬಸವಲಿಂಗ ಎಲ್ಲರೂ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಎಸ್ಪೆಷಲಿ ನಾಗರಾಜ್ ಅವರು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ರು. ಒಟ್ಟಾರೆ ಎಲ್ಲಿ ಪರಿಶುದ್ಧತೆ ಇದೆ ಅಲ್ಲಿ ನಿಜವಾದ ವ್ಯಕ್ತಿ ಇರ್ತದ ಅನ್ನೋದು ಬಹಳ ಎಕ್ಸ್ಪ್ಲನೇಷನ್ ಮಾಡಿದ್ರು. ಧ್ಯಾನ, ಕ್ರಿಯೆ, ನಡೆಯ, ನುಡಿ, ಕಾಯಕ ಇವ್ ನಮಗ್ ಪರಿಶುದ್ಧ ಆಗಿದ್ರು ಅಂದ್ರ ಭಕ್ತಿ ತಾನೇ ಪರಿಶುದ್ಧ ಆಗಿತ್ತು. ಯಾಕಂದ್ರೆ ಭಕ್ತಿ ಅಂದ್ರೆ ಪರಮ ಪ್ರೇಮ. ನಾವ್ ಯಾವ ಪರಿಶುದ್ಧವಾದ ವಿಚಾರ ಆಚಾರಗಳಲ್ಲಿ, ಪರಿಶುದ್ಧವಾದ ನಡೆ ನುಡಿಗಳಲ್ಲಿ, ಕಾಯಕದಲ್ಲಿ ನಾವು ಯಾವಾಗಲೂ ನಿರತಾಗಿತ್ತು ಅಂದ್ರೆ ಆಟೋಮೆಟಿಕಲಿ ಎಲ್ಲ ಪರಿಶುದ್ಧ ಆಗಿರ್ತದ ಅನ್ನೋದ ಈ ವಚನದ ಒಂದು ಥೀಮ್. ಅದನ್ನ ಸರ್ ಚೆನ್ನಾಗಿ ಹೇಳಿದ್ರು. ಈಗ ನಾನು ನಿನ್ನೆ ವಚನದೊಳಗೆ ಒಂದು ಕಂಪ್ಲೀಟ್ ಆಗ್ಲಿಲ್ಲ, ಅದನ್ನ ಈಗ ಹೇಳ್ಬೇಕು ಅಥವಾ ಆಮೇಲೆ ಹೇಗೆ ಒಂದು ವಚನ ಏನಿರ್ತಲ್ಲ ಅಲ್ಲಿ ಏನಾಯ್ತು ಅದನ್ನ ಆಮೇಲೆ ಅಬ್ಬರದಲ್ಲಿ ಹೇಳ್ಬೇಕು. ಕೊನೆಯ ಸಾಲು ಎಲ್ಲರೂ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಕೊನೆಯ ಸಾಲು ಸೋಹಂ ಎಂಬುದ ಕೇಳಿ ದಾಸೋಹಂ ಮಾಡದಿದ್ದರೆ ಅತಿಗೆಳುವ ಗೋಯೇಶ್ವರ ಅಂತ ಹೇಳಿದ್ರು. ಅಲ್ಲಿ ಎರಡು ಅಭಿಪ್ರಾಯ ಬಂದು, ಯಾವುದೇ ವಚನ ಚಿಂತನ ಆಗ್ಲಿ ಅದು ಹಲವಾರು ದೃಷ್ಟಿಕೋನದಿಂದ ಮಾಡಲಿ, ಆದ್ರೆ ಥೀಮ್ ಏನದಲ್ಲ, ತಿರುಳು ಅಥವಾ ಸತ್ಯ ಅಂತಲ್ಲ, ಅದು ಒಂದೇ ಬರ್ಬೇಕು ಲಾಸ್ಟ್. ಈಗ ಇವತ್ತು ಬರ್ತಲ್ಲ, ಹಂಗೆ ನಿನ್ನೆ ಏನಾಯ್ತದ ಲಾಸ್ಟ್ ಲೈನ್ ಮೊದಲಿನ ಕರೆಕ್ಟ್ ಐತದ, ಫ್ರಂಟೆ ಮತ್ತೆ ಅದೆಲ್ಲ ಸುಜ್ಞಾನ ಮುದುಕೈ ನಮ್ಮಲ್ಲಿ ಬರಬೇಕು, ದಟ್ ಇಸ್ ಓಕೆ. ಬಟ್ ಲಾಸ್ಟ್ ಲೈನ್ ಒಳಗ ಎರಡು ಅಭಿಪ್ರಾಯಗಳು. ಒಬ್ರು ಏನ್ ಹೇಳಿದ್ರು, ಸೋಹಂ ಅಂದ್ರ ಸೋಹಂ ಭಾವಗಳ ಮಹಾನುಭಾವಿ ಬಂದ್ರ ಅವ್ರಿಗೆ ನಾವು ಭಕ್ತ ದಾಸೋಹ ಮಾಡ್ಬೇಕು, ಇದು ಒಂದ್ ಅರ್ಥ. ಇನ್ನೊಂದ್ ಅರ್ಥ ಹೇಳಿದ್ರು ಒಬ್ರು, ನಮ್ಮಲ್ಲಿ ಸೋಹಂ ಭಾವ ಅದ್ರ ಅಹಂಕಾರ ಹೋಗ್ಬೇಕು, ನಾವು ದಾಸೋಹ ಭಾವ ತಾಳ್ಬೇಕು, ಅಲ್ಲಿ ಕೊಡೋದಿಲ್ಲ ಏನಿಲ್ಲ ಒಬ್ರಿ. ಈಗ ಎರಡರೊಳಗೆ ಯಾವುದು ನಾವು ತಗೋಬೇಕು ಅನ್ನೋದಿಲ್ಲ, ಸ್ವಲ್ಪ ಬೆಳಕು ಚೆಲ್ಲಬೇಕು. ನನ್ನ ಪ್ರಕಾರ ನನಗ್ ಕೇಳದಷ್ಟು ಕೇಳೋದಂದ್ರೆ ಆ ವಚನವನ್ನ ಓದಿದಾಗ ಸೋಹಂ ಎಂಬುದ ಕೇಳಿ ಅಂತಾರೆ. ಕೇಳಿ ದಾಸೋಹವ ಮಾಡದಿರ್ತಾರೆ, ಕೇಳುವುದು ಮತ್ತು ಮಾಡುವುದು ಅಂದ್ರೆ ಈಗ ಮೊದ್ಲೇದವ್ರು ಏನ್ ಹೇಳಿದ್ರಲ್ಲ, ಅಕ್ಟರ್ ಹೇಳಿದ್ರಲ್ಲ ಸುಜಾತಕ್ಕರು, ಅದು ನನಗ್ ಸರಿ ಅನಿಸ್ತದೆ. ಏನು ಅನುಭಾವಿ ಜಂಗಮಾಗ್ಲಿ, ಅನುಭಾವಿ ಶರಣಾಗ್ಲಿ, ಮಹಾನುಭಾವ ಆಗ್ಲಿ ಅಥವಾ ಶಿವ ಸ್ವರೂಪರಾಗ್ಲಿ, ಸೋಹಂ ಭಾವದವರಿಲ್ಲ, ಇವರೆಲ್ಲ ಶಿವ ಸ್ವರೂಪರು ನಮ್ಮ ಮನೆಗೆ ಬಂದಾರು, ಬಾಗಿಲಿಗೆ ಬಂದಾರು ಅನ್ನೋ ಸುದ್ದಿ ಕೇಳಿ ಅಂತ ಆ ವಾರ್ತೆಯನ್ನು ಕೇಳಿದ ತಕ್ಷಣ ಇವ ಯಾರು ಭಕ್ತ ದಾಸೋ ಮಾಡಬೇಕು. ತನಗಿದ್ದಷ್ಟು ತನು ಮನ ಭಾವದಿಂದ ಕಡಿಕ ಗೌರವ ಭಾವದ ತೋರಿಸಿದ ಸಾಕು, ತನು ಮನ ಭಾವದಿಂದ ದಾಸೋ ಮಾಡಬೇಕು. ಇದು ಯಾಕಂದ್ರೆ ಬಸವಣ್ಣನವರು ಅದಕ್ಕೆ ಒಂದು ಪೂರಕವಾಗಿ ಒಂದು ಲೈನ್ ಹೇಳಿದಾಗ ಸರಿ ಇರುತ್ತೆ. ಏನಂದ್ರೆ ಕೂಡಲ ಸಂಘದ ಶರಣರು ಬಂದರೆ ಒಡೆಯನಿಗೆ ಒಡವೆಯ ಒಪ್ಪಿಸುವುದೇ ನೇಮ. ಕೂಡಲ ಸಂಘದ ಶರಣರು ಬಂದ್ರೆ ಎಲ್ಲಿ ಬಂದ್ರು? ನಮ್ಮ ಮನೆಗೆ ಬಂದ್ರು ಅಂತ ತಿಳ್ಕೊಂಡು ಶಿವ ಸ್ವರೂಪಿಗಳು ಬಂದ್ರು. ಅವ್ರು ಬಂದ್ರೆ ಅವ್ರು ಹೇಳ್ತಾರ ಅವರೇ ಒಡೆಯರು. ನಮ್ಮ ಏನೋ ವಸ್ತು ಅದಾವ ನಮ್ಮ ಮನೆಯೊಳಗ ಅವರ ಒಡೆಯರು. ಒಡೆಯರಿಗೆ ಒಡವೆಯ ಒಪ್ಪಿಸುವುದೇ ನೇಮ. ಇದು ಭಕ್ತ ಸ್ಥಳದ ವಚನ. ಅವ್ರಿಗೆ ನಾವು ಒಪ್ಪಿಸ್ಬೇಕು.
ಇದು ನಿಜವಾದ ನಿಯಮ, ಸತ್ಯರ ನಿಯಮ, ನಿಯಮ ಹಿಡಿಬೇಡ್ರಿ. ಇದು ಯಾಕಂದ್ರೆ 5 ನಿಯಮ ಅಂದ್ರೆ ಲಾಸ್ಟ್ ನೇಮ್ ಇದು, ನಾವು ಒಂದೇ ಹೇಳಕತ್ತೀವಿ. ಅದೇ ರೀತಿ ಚನ್ನಬಸವಣ್ಣ ಹೇಳ್ತಾರ, ಕೂಡಲ ಚರಣ ಸಂಗಯ್ಯನ ಶರಣರು ಮನೆಗೆ ಬಂದರೆ ಮುಯ್ಯಾಂತು ಪರಿಹಾಂಶ ಬಂದರೆ ಅಚ್ಚಿ ಶೀಲ. ಶೀಲದ ಬಗ್ಗೆ ಹೇಳ್ತಾರ. ಶೀಲವಂತರು ಯಾರು ಶೀಲ ಮಾಡ್ಬೇಡ್ರಿ, ಶೀಲ ಮಾಡ್ಬೇಡ್ರಿ, ಇದ್ರ ಶೀಲ ಮಾಡ್ರಿ. ಏನು, ನಿಮ್ ಮನೆಗೆ ಯಾರಾದ್ರೂ ಬಂದ್ರ ಮುಯ್ಯಾಂತು ಅತ್ಯಂತ ಗೌರವದಿಂದ, ಅತ್ಯಂತ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಳ್ಳೋದು ಅಥವಾ ಅವ್ರಿಗೆ ಗೌರವ ತೋರಿಸೋದೇನಂತ ದೊಡ್ಡ ಶೀಲ. ಅದಕ್ಕಾಗಿ ಸೋಮ್ ಎಂಬುದ ಕೇಳಿ ದಾಸೋಹ ಇದ್ದರೆ, ನಾವು ದಾಸೋಹ ಭಾವ ತಾಳಿದ್ರ ಏನ್ ಬಂದಾರ ಬರ್ಲಿ ಬಿಟ್ಟಾರ ಬಿಡ್ಲಿ ಅನ್ಬಾರ್ದು. ಯಾಕಂದ್ರೆ ಭಕ್ತ ಅವ ಇನ್ನು ಪ್ರೈಮರಿ ಸ್ಟೇಜ್ ಒಳಗ ಅದ. ನಮಗೆ ಅಹಂಕಾರ ಬಂದಿರಂಗಿಲ್ಲ ಅವನಿಗೆ. ಇನ್ನ ಈಗ ಅಂಕುರಿಸಿದ ಭಕ್ತಿ ಅದು ಬಸವಣ್ಣನ ಹೇಳ್ಕೊಂಡ್ರೆ ಏನು, ಆ ಇನ್ನೊಂದು ಬಸವಣ್ಣವ್ರು ಹೇಳ್ತಾರೆ ನೋಡಿ, ಏನು, ಸೋಹಂ ಎಂದೆನಿಸಿದ್ರೆ ದಾಸೋಹಂ ಎಂದೆನಿಸಯ್ಯ, ಅದು ಬೇರೆ. ನನಗ ಅಹಂಕಾರ ತರಬೇಡಪ್ಪ, ದಾಸನ ಅನ್ಸ್ಪ ಅದು ಬೇರೆ. ಅದು ಹೈ ಲೆವೆಲ್. ಇಲ್ಲಿ ಏನು ಭಕ್ತನಲ್ಲಿ ಭಕ್ತಿ ಅಂಕುರಿಸಿದ್ರೆ ಅನುಮೋನಿಲ್ಲ. ಅವ ಏನು, ಯಾರಾದ್ರೂ ಶಿವಸ್ವರೂಪಿಗಳು ಬಂದ್ರೆ ದಾಸೋಹ ಮಾಡಬೇಕು. ದಾಸೋಹ ಇದು ಭಕ್ತಿಯ ಲಕ್ಷಣ. ಈ ದಾಸೋಹ ಮಾಡದ ಭಕ್ತನನ್ನ ಅಲ್ಲಂ ಪ್ರಭುದೇವರು ಅತಿಗಳಿರ್ತಾರ. ಇಷ್ಟ ಇದೆ, ದಾಸೋಹ ಮಾಡಬೇಕು ಅನ್ನೋ ಭಾವ. ಏನು ಕೊಡಬಾರ್ದು, ಅದು ಕೊಡುದು ತಗೊಳುದು ಇದ್ರಾಗ ಇಲ್ಲ ಅಂತ ಒಬ್ರು ಹೇಳಿದ್ರಲ್ಲ, ಹಂಗಾಗಬಾರ್ದು ಅಂತ ನನಗೆ ಅನಿಸ್ತೈತಿ. ಅಥವಾ ಇದ್ರ ಮೇಲೆ ಇನ್ನಷ್ಟು ಯಾರಾದ್ರೂ ಬೆಳಕು ಚೆಲ್ಲಬೇಕು ಈ ಲೈನ್ ಮೇಲೆ. ಧನ್ಯವಾದ. ಧನ್ಯವಾದಗಳು. ನಿನ್ನೆ ವಚನ ಮತ್ತ ಇವತ್ತಿನ ಅನುಭವ, ನಿನ್ನೆ ವಚನದಲ್ಲಿ ಅಪೂರ್ವತೆಯನ್ನ ತಾವು ಪೂರ್ಣ ಮಾಡಿದ್ರಿ. ಧನ್ಯವಾದಗಳು ತಮಗೆ. ಈಗ ಆಯುಷ್ ಪಚಂಡಿಯಪ್ಪ ಅವರು ತಾವು ಸಂವಾದದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕನವರಿಗೂ ಉಪನ್ಯಾಸ ನೀಡಿದಂತ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲೇ ನನಗೂ ಈ ವಚನದಲ್ಲಿ ಕೊನೆಯ ಲೈನ್ ಬಗ್ಗೆನ ಒಂದಿಷ್ಟು ಹೇಳ್ಬೇಕಂತ ನನಗೆ ಅನಿಸ್ತಾ ಇದೆ. ನನಗೆ ಮತಿ ತಿಳಿದಷ್ಟು ಅದನ್ನ ಹಂಚ್ಕೋಬೇಕು ಅನಿಸ್ತಾ ಇದೆ. ಇಲ್ಲಿ ಇಂಥವರ ವ್ಯಕ್ತಿಗೆ ಊರಿಂದ ಹೊರಗಿನ ಗಂಬಲಿಗೆ ಸಾಕ್ಷಿ ಅಂತ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಇಲ್ಲಿ ಊರಾಗಿನ ಹೊರಗಿದ್ದವ ಅಂದ್ರೆ ಅವನು ಊರಿಗೆ ಸಂಬಂಧ ಇಲ್ದವ. ಅವೇನೋ ತನ್ನ ಕಾಯಕ ಮಾಡ್ತಾ ಮಾಡ್ತಾ ಊರಿಗೆ ಬಂದು ಹೊರಗಿರಮ್ಮ ಅಂತ ನಾವು ಹೇಳಿದ್ರೆ, ಅವನ ಊರಿನ ಮೇಲೆ ಅಷ್ಟೊಂದು ಅವನಿಗೆ ಏನೋ ಯಾರಿಗೂ ಸಂಬಂಧನೇ ಇರುವುದಿಲ್ಲ. ಅವನ ಮನಸ್ಸು ನಿರ್ಭಯ, ಅವನಿಗೆ ಯಾರಿಗೂ ಪರಿಚಯ ಇಲ್ಲ. ಕೇವಲ ನಾಳೆ ಹೋಗಿ ತನ್ನ ಇದನ್ನ ಕಲೆಯನ್ನ ಪ್ರದರ್ಶನ ಮಾಡ್ಕೊಳ್ಳೋದು, ತಾನು ಗಳಿಸ್ಕೊಳ್ಳೋದು, ಅಲ್ಲಿಂದ ಮುಂದೆ ಹೋಗೋದು ಅನ್ನುವಂತ ಒಂದು ಧ್ಯೇಯ, ಆ ಸಂಕಲ್ಪ ಒಂದು ಅಷ್ಟೇ ಇರ್ತದೆ. ಆದ್ರೆ ಇಲ್ಲಿ 3 ಜನ ಮೇಲೆ ಇರುವವರು ಎಲ್ಲಾ ಒಬ್ಬೊಬ್ಬರಿಗೆ ಒಂದೊಂದು ಸಂಕಲ್ಪಗಳದಾವ, ಒಂದೊಂದು ವಿಚಾರಗಳು. ಅರಸನಿಗೆ ತೋರಿಕೆಯ ಅಹಂಕಾರದ ಒಂದು ಸಂಕಲ್ಪ ಇದ್ರೆ, ಅಥವಾ ಒಂದು ಇಚ್ಛೆ ಇದ್ರೆ, ವೇಷಗೆ ತನ್ನ ಅಂದಿನ ಕಾಯಕದಲ್ಲಿ ಅಂದಿನ ಒಂದು ಇದ್ರೊಳಗೆ ಹಣ ಎಷ್ಟು ಬರ್ತದ ಅನ್ನುವಂತ ಒಂದು ಇದು. ಆಮೇಲೆ ಬ್ರಾಹ್ಮಣನಿಗೆ ಕೇವಲ ಮುಟ್ಟುವುದು ಮಡಿಯುವಂತಿಕೆಯ ವಿಚಾರ. ಆಮೇಲೆ ಶೆಟ್ಟಿಗೆ ಕಪಟ ವ್ಯಾಪಾರ ಮಾಡಿ ಖರ್ಚು ಗಳಿಸೋದು ಇಷ್ಟೇ ಇರ್ತದೆ. ಆದ್ರೆ ಈ ಡೊಂಬರಿಗೆ ಅಂತದ್ದೇನೂ ಇರೋದಿಲ್ಲ. ಆ ಡೊಂಬನ ಮನಸ್ಸು ಅತ್ಯಂತ ಪರಿಶುದ್ಧವಾಗಿರ್ತದ ಅನ್ನುವಂತ ಭಾವನೆ ನನ್ನದು. ಅದಕ್ಕೆ ಅವನು ಈ ಜನರಿಗೆ ಸತ್ಯ ಶುದ್ಧ ಒಂದು ಸಾಕ್ಷಿ ಅಂದ್ರೆ ಅವನೇ ಅಂತ ನನಗೆ ಅನಿಸ್ತದೆ. ಹೌದು, ಅದ್ರ ಬಗ್ಗೆ ತಾವು ಕೂಡ ಬೆಳಕು ಚೆಲ್ಲಬೇಕು ಅಂತ ಹೇಳ್ತಾ ನನಗೆ ಧನ್ಯವಾದಗಳು. ಧನ್ಯವಾದಗಳು. ಶರಣಾರ್ಥಿಗಳು. ಸುಂದರವಾದಂತಹ ಅನುಭವವನ್ನ ಹೇಳಿದ್ರಿ, ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತ ಮಾಡಿದ್ರಿ, ತಮ್ಮ ಸಂಧ್ಯೆಯನ್ನ ಇಲ್ಲಿ ಹೇಳಿದ್ರಿ. ತಮಗೆ ಧನ್ಯವಾದಗಳು ಅಂತ. ಈಗ ಅಂತಿನ ಅಕ್ಕ ಅವರು ಮಾತಾಡಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಶರಣಾರ್ಥಿಗಳು. ಪಚ್ಚಂಡಿ ಗುರುಗಳಂಗೆ ನನಗೂ ಕೂಡ ಕೊನೆಯ ಒಂದು ಸಾಲಿನ ಮೇಲೆ ಲಕ್ಷ್ಯ ಹೊತ್ತು ಅಲ್ಲಿ ಮಡಿವಾಳ ಮಾಚಿದೇವರು ಡೊಂಬರವನ್ನೇ ಯಾಕೆ ಡೊಂಬರಾಟ ಆಡೋಂದನೇ ಯಾಕೆ ಉದಾಹರಣೆ ತಗೊಂಡ್ರು ಅಂತ ನನಗೆ ಇನ್ನುಳಿದ ಬೇರೆ ಉದಾಹರಣೆಗಳು ಅದರ ಬಗ್ಗೆ ಏನು
ಅಷ್ಟೇನು ಆಸಕ್ತಿ ಹುಟ್ಲಿಲ್ಲ. ಡೊಂಬರಾಟದ ಬಗ್ಗೆನೇ ಯಾಕೆ ಅವ್ರು ಉದಾಹರಣೆ ತಗೊಂಡ್ರು ಅಂತ ವಿಚಾರ ಮಾಡ್ತಾ ಹೋದಾಗ ನನಗ್ ಅನ್ಸಿತ್ತು, ಅವ್ನು ಒಂದು ಹಗ್ಗದ ಮೇಲೆ ಡೊಂಬರಾಟ ಮಾಡ್ತಿರ್ತಾನೆ. ಅದು ಒಂದು ಜೀವನ ಉಳಿಸ್ಕೊಳ್ಳೋದು, ಒಂದು ಆ ಗಳಿಸ್ಕೊಳ್ಳೋದು ಎರಡರದ್ದು ಒಂದು ಡೊಂಬರಾಟ ಅವ್ನು. ಆ ಡೊಂಬರಾಟ ಇಲ್ಲಿ ಒಳಗಡೆ ಇರೋರು ಎಲ್ಲ ಹೊಟ್ಟೆ ತುಂಬಿರೋದು ಅವ್ರದ್ದು ಒಂದು ಡೊಂಬರಾಟ ನಡೆದಿರ್ತೈತಲ್ಲ, ಬಹುಶಃ ಅದಕ್ಕೆ ಈ ಡೊಂಬರಾಟದವನ್ನ ಆ ಡೊಂಬರಾಟದವನಿಗೆ ಅವ್ರು ಹೋಲಿಕೆ ಮಾಡಿರ್ಬೋದೇನೋ ಅಂತ ನನಗೆ ಅನಿಸ್ತು. ಆಮೇಲೆ ಇದು ಭಕ್ತಿ ಅಂತಂದ್ರೆ ಇನ್ನೊಂದು ಶುದ್ಧ ಮನಸ್ಸಿನ ಭಕ್ತಿ ಇರ್ಬೇಕು. ಅದ್ರೊಳಗೆ ಯಾವುದೇ ಒಂದು ಕಲುಷಿತ ಆಗ್ಬಾರ್ದು ಮನಸ್ಸು. ಆ ನನಗ್ ಅದು ಬೇಕು ಇದು ಬೇಕು ಅಂತೇನು ಭಕ್ತಿ ಆಗ್ಬಾರ್ದು. ಆಮೇಲೆ ಭಕ್ತಿ ಮಾಡೋ ಹೊತ್ತಿನೊಳಗ ಬೇರೆ ತೊಂದರೆಗಳು ನಾವು ಅದನ್ನ ಕಡೆಗಣಿಸೋ ಅಂತ ಅಷ್ಟು ನಾವು ಭಕ್ತಿ ಪ್ರಿಯರಾಗ್ಬೇಕು. ಆಮೇಲೆ ಭಕ್ತಿ ಒಳಗ ಅದು ದೇವರು ನಮ್ಮ ಭಕ್ತಿಯನ್ನ ಒಂದು ಆ ಅದನ್ನ ಯಾವ ರೂಪದೊಳಗೂ ಶುದ್ಧ ಮನಸ್ಸಿನಿಂದ ತಂದ್ರೆ ಅದನ್ನ ಸ್ವೀಕಾರ ಮಾಡ್ತಾರೆ. ಅದು ಮಾತ್ರ ಎಲ್ಲರೂ ಒಪ್ಪುವಂತದ್ದು. ಒಂದೇ ಒಂದು ಸಣ್ಣ ಉದಾಹರಣೆ, ಉದಾಹರಣೆಗಳು ಇರ್ತಾವೋ, ಆದ್ರೆ ಇದೊಂದು ಉದಾಹರಣೆ ನಾನು ಹೇಳ್ಬಿಡ್ತೇನೆ. ಚಾಮುಂಡರಾಯ ಈಗಶಿಲೆ ಒಳಗ ಬಾಹುಬಲಿಯನ್ನ ಒಂದು ಮೂರ್ತಿಯನ್ನ ಕಟ್ಟಿಸಿ ನಿರ್ಮಿಸಿ ಅದಕ್ಕೆ ಮಹಾಮಸ್ತಕಾಭಿಷೇಕ ಮಾಡೋ ಹೊತ್ತಿನೊಳಗ ಎಷ್ಟು ಜನ ಸಾಮಂತರು ಅವರು ಇವರು ಎಲ್ಲಾ ತಂದ್ರು ಹಾಗನ್ನ ಸುರಿದ್ರು ಕೂಡ ಅದು ಪಾದದವರೆಗೂ ಇಟ್ಲೇ ಇಲ್ಲ. ಚಾಮುಂಡರಾಯ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಹೊರಗಡೆ ಬಂದ್ ಹೊತ್ತಾಗ ಅಲ್ಲೊಬ್ಬಾಕಿ ಹಣ್ಣು ಮುದುಕಿ ಒಂದು ಎಣ್ಣೆ ತಿಂಡಿ ಹಿಡ್ಕೊಂಡು ಕುಂತಿದ್ಲು. ಇದು ಎಲ್ರಿಗೂ ಗೊತ್ತಿರೋ ಕಥೆನೆ. ಆಮೇಲೆ ಆಕಿನ ಅಲ್ಲಿರೋ ಸೈನಿಕರು ಅಲ್ಲಿ ಕೊಡಗತ್ಲೆ ಹಾಲು ಸುರಿದ್ರು ಅದು ನಡೀತಿಲ್ಲ, ನಿನ್ನ ಎಣ್ಣೆಯಿಂದ ಏನಾಗ್ತೈತಿ ಅಂತ ಕೇಳಿದಾಗ ಅವ್ನು ಕಳಿಸ್ತಿರ್ಲಿಲ್ಲ. ಕೊನೆಗೆ ಚಾಮುಂಡರಾಯನ್ ಏನ್ ಅನಿಸ್ತೋ ಏನೋ ಆ ಭಕ್ತಿಯಿಂದ, ಅದೊಂದು ಶುದ್ಧ ಮನಸ್ಸಿನ ಭಕ್ತಿಯಿಂದ ತಂದಂತ ಏನೂ ಅಲ್ಲದ ಒಬ್ಬ ಸಾಮಾನ್ಯ ಅಜ್ಜಿ ಅದು. ಆಕೆ ಒಂದು ಗಿಂಡಿಯನ್ನ ಅದು ಮೇಲೆ ತಲೆಯನ್ನ ಹಾಕಿ ಹಾಕಿಟ್ಕೊಳ್ಳಿ ಹಾಲೆಲ್ಲ ಪಾದ ಮುಟ್ಟು ಅಂತ ಹೇಳ್ತಾರೆ. ಶುದ್ಧ ಮನಸ್ಸಿನ ಭಕ್ತಿ. ಧನ್ಯವಾದಗಳು ರೇಖಾ. ತಮ್ಮ ಪ್ರಶ್ನೆಗೆ ಉತ್ತರವನ್ನ ಯಾರಾದ್ರೂ ಕೊಡ್ಬೇಕು ಅಥವಾ ಕೊನೆಗೆ ನಮ್ಮ ತಿಂಡಿ ಅಪ್ಪಾಜಿ ಅವ್ರು ಕೊಡ್ತಾರೆ. ಕ್ಷಮಿಸ್ರಿ ಸುಧಾಕಮ್ಮ, ಮತ್ತೆ ನಿಮ್ಮ ಪ್ರಶ್ನೆ ಏನು? ಡೊಂಬರಾಟದ ಯಾಕೆ ತಗೊಂಡ್ರು ಅಂದಾಗ ನಾನು ಎಲ್ಲದೂ ಐತ್ರಿ. ಅದು ಡೊಂಬರ್ ಯಾಕೆ ತಗೊಂಡ್ರು ಸಹಜವಾಗಿ ಈಗೊಮ್ಮೆ ಸಂಸತ್ತಿನೊಳಗೂ ಇದು ಚರ್ಚೆ ಆಗಿತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಈ ಶಬ್ದ ಬಳಸಾನ ಯಾರ್ಯಾರೋ ಪ್ರಶ್ನೆಯನ್ನು ಮಾಡಿದ್ರು. ಇದು ಡೊಂಬರಾಟ ಮಾಡ್ಬೇಡ್ರಿ ಸರ್ ಅದಾನ ಎಲ್ಲಾರು ಯಾಕೆ ಅದ್ನೇ ಯಾಕೆ ಬಳಸ್ತಾರ ನನಗೂ ಕೂಡ ಪ್ರಶ್ನೆ ಐತಿ. ಅಥವಾ ನಾನೊಂದು ಸುಮ್ ಕುತೂಹಲಕ್ಕಾಗಿ ಅದೊಂದು ವಿಚಾರ. ಕಾಯಕ ಮತ್ತು ಕಳಕೆ ಒಂದು ಜೀವದ ಊಟನೂ ಸಿಗ್ಬೇಕು, ಜೀವನ ಉಳಿಬೇಕು. ಅದು ಒಂದು ಧನ್ಯವಾದಗಳು. ಧನ್ಯವಾದಗಳು. ಈಗ ಧರ್ಮಪ್ಪಣ್ಣ ಮಾತಾಡಿ. ಓಂ ಶ್ರೀ ಎಲ್ಲರಿಗೂ ಶರಣಾರ್ಥಿ. ಈಗ ಮಡಿವಾಳ ಮಾಸ್ತರ್ ವಚನದಲ್ಲಿ ನಾನು ಎರಡು ವಿಷಯ ಹೇಳಬೇಕು. ಅವರು ಈ ವಚನದಲ್ಲಿ ಪ್ರಸ್ತಾಪಿಸಿರುವ ಈ ಅರಸ, ಬ್ರಾಹ್ಮಣ, ವೇಶ್ಯೆ, ಶೀಲವಂತ, ವೈಶ್ಯ ಇವರು ಸಂಕೇತ ಮಾತ್ರ. ಯಾಕಂದ್ರೆ ಇವರೆಲ್ಲ ನಮ್ಮೊಳಗೆ ಇದ್ದಾರೆ. ನಮ್ಮೊಳಗೆ ಒಬ್ಬ ಅರಸ ಇದ್ದಾನೆ, ಅರಸನ ಅಲಂಕಾರ ಇದೆ, ಬ್ರಾಹ್ಮಣನ ಮಡಿ ಇದೆ, ಆಮೇಲೆ ವೇಶ್ಯೆಯ ನಡತೆ, ಶೀಲವಂತನ ಶೀಲ, ವಯಸ್ಸನ್ನ ವ್ಯಾಪಾರಿ ಬುದ್ಧಿ ಇವೆಲ್ಲ ಇದ್ದಲ್ವೇ. ನಾವು ಇನ್ನ ಹಾಗೆ ಅವರಂತ ತಗೊಳ್ತಾರೆ. ನಾವೇ ಸುಧಾರಣೆ ಮಾಡೋಕೆ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಭಕ್ತಿ ಇದನ್ನೆಲ್ಲ ಬಿಡಬೇಕು. ನಮ್ಮಲ್ಲಿ ನಿಜಭಕ್ತಿ ಬರಬೇಕಾದ್ರೆ ನಮ್ಮೊಳಗಿನ ಇವರೆಲ್ಲರನ್ನು ಕರಿಬೇಕು ಅಂತ ಹೇಳಿದ್ದಾರೆ ಅಂತ ಅನಿಸುತ್ತೆ. ಎರಡನೇದು, ಇವರೆಲ್ಲ ಕಾಯಕ ಜೀವಿಗಳಲ್ಲ. ಭಕ್ತಿ ಮಾರ್ಗದಲ್ಲಿ ಕಾಯಕದ ಮಹತ್ವವನ್ನು ಮಡಿವಾಳ ಮಾಸ್ತಿಯವರು ಒತ್ತಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ಇದು ನನ್ನ ಅಭಿಪ್ರಾಯ. ಕೇಳೋದಕ್ಕೆ ಧನ್ಯವಾದಗಳು. ಎಲ್ರಿಗೂ ಶರಣಾರ್ಥಿ. ಶರಣಾರ್ಥಿ ಧರ್ಮಪ್ಪನವ್ರೆ, ಧನ್ಯವಾದಗಳು. ಬಹಳ ಸುಂದರವಾಗಿ ಹೇಳಿದ್ರಿ. ಈಗ BM ಪಾಟೀಲ್ ಅಂತ ಮಾತಾಡ್ರಿ.
ಪ್ರಥಮದಲ್ಲಿ ಎಲ್ಲ ಬಸವಾದಿ ಶರಣರ ಪಾದಕ್ಕೆ ದೀರ್ಘದಂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಈ ಸತ್ಸಂಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಯಿಗಳ ಪಾದಕ್ಕೂ ಎಲ್ಲ ಶರಣರ ಪಾದಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಲ್ಲಿ ನಮ್ಮ ನೂತನ ಅಕ್ಕ ಅವರು ಇನ್ನೂ ಕೆಲವರು ಪ್ರಶ್ನೆ ಮಾಡಿದ್ರು ಈ ವಚನದಲ್ಲಿ ಡೊಂಬರಾಟ ಏನು ಡೊಂಬರಾಟ ತಾನು ಮಾಡ್ತಕ್ಕಂಥ ಭಕ್ತಿ ಯಾವಾಗದು ಜನರನ್ನೇ ಆಕರ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಜನರನ್ನೇ ಮೆಚ್ಚಿಸ್ತಕ್ಕಂಥ ಭಕ್ತಿ ಆಗಿರಬಾರ್ದು. ಡೊಂಬರ ಕೆಲಸ ಏನು? ಜನರನ್ನ ತನ್ನ ಆಟದ ಮೂಲಕ ಆಕರ್ಷಿಸೋದಾಗ್ಲಿ ಅಥವಾ ಅದನ್ನೇ ಸತ್ಯ ಅಂತ ಹೇಳಿ ಏನಾದ್ರು ಯಾವುದೋ ಒಂದು ಸತ್ಯದ ಸತ್ಯ ಮಾಡಿ ತೋರಿಸ್ತಿರ್ತಾನ, ಯಾವುದೋ ಒಂದು ಮಗುವಿನ ಜೀವ ತೆಗೆದಂಗ್ ತೋರಿಸ್ತಾನ, ದುಡ್ಡುಗಳನ್ನ ಮಾಡಿ ತೋರಿಸ್ತಾನ. ಅವನ ಹತ್ರ ಸಾಧನಗಳು ಸಾಕಷ್ಟು ಇರ್ತಾವ. ಕೋತಿಗಳನ್ನ ತಗೊಂಡು ಆಟ ಆಡ್ತಿರ್ತಾನ, ಅವ್ನ ಹಗ್ಗದ ಮ್ಯಾಗ ನಡೀತಿರ್ತಾನ, ಏನೇನೋ ಅವನು ಕಾರ್ಯಗಳು ಸಾಕಷ್ಟು ಇರ್ತಾವ. ಉದ್ದೇಶ ಏನು? ಜನರನ್ನ ಮೆಚ್ಚಿಸ್ತಕ್ಕಂಥದ್ದು ಅಥವಾ ಜನರನ್ನ ಆಕರ್ಷಿಸ್ತಕ್ಕಂಥ ಭಕ್ತಿ ಯಾವನಲ್ಲಿ ಇರ್ತದೋ ಆ ಭಕ್ತಿಯಿಂದ ಅದು ಪರಮಾತ್ಮನ ಒಲುಮೆ ಆಗುವುದಿಲ್ಲ. ನಿಜವಾದ ಭಕ್ತಿ ಇರಬೇಕು. ನಿಜವಾದ ಭಕ್ತಿ ಅಂತಂದ್ರೆ ಏನು? ಭಕ್ತಿಯಲ್ಲಿ ನಾನಾ ವಿಧಗಳು. ಆ ನಾನಾ ವಿಧಗಳಲ್ಲಿ ನವವಿಧ ಭಕ್ತಿಯನ್ನಷ್ಟೇ ಎಲ್ಲ ಶಾಸ್ತ್ರ ಪುರಾಣಗಳ ಪ್ರತಿಪಾದನೆ ಮಾಡ್ಯಾವ. ಅಂತ ಒಂದು ಭಕ್ತಿ ಹೆಂಗಿರ್ಬೇಕು ಅಂತಂದ್ರ, ಭಕ್ತಿಗೆ ಅರ್ಥ ಏನು ಅಂತಂದ್ರ, ಈ ಪ್ರತಿಯೊಬ್ಬ ಜೀವಿಗೂ ದುಃಖ ಏನು ಅಂತಂದ್ರ ಅಹಂಕಾರ ಮಮಕಾರದಿಂದನೇ ದುಃಖ. ಅಹಂಕಾರ ಮಮಕಾರ ಯಾರು ಇಲ್ಲ ಅಂತಂದ್ರ ನಾನು ನನ್ನದು ಅಂತಕ್ಕದ್ದು ಇಲ್ಲ, ನಾನು ನನ್ನದು ಅಂತಕ್ಕಂಥದ್ದು ಇಲ್ಲ ಆಯ್ತು ಅಂತಂದ್ರ ಅವನ ನಿಜವಾದ ಶರಣ, ಅವನ ನಿಜವಾದ ಭಕ್ತಿ. ಆ ಭಕ್ತಿ ಹೆಂಗಂತಂದ್ರ ಪೂರ್ಣ ಪ್ರಮಾಣದ ಸಮರ್ಪಣಾ ಭಾವವೇ ಭಕ್ತಿ. ಪರಮಾತ್ಮನಲ್ಲಿ ಪೂರ್ಣ ಪ್ರಮಾಣದ ಸಮರ್ಪಣಾ ಭಾವವೇ ಭಕ್ತಿ. ಇನ್ನೊಂದು ಕಡೆ ಭಕ್ತಿ ಒಂದು ರೀತಿ ವ್ಯಾಖ್ಯಾನ ಮಾಡ್ತಾರ. ಮನವು ಘನವ ನಗಲಗಿರ್ಪುದೇ ಭಕ್ತಿ. ಮನವು ಘನವ ನಗಲಗಿರ್ಪುದೇ ಭಕ್ತಿ. ಭಕ್ತಿ ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಭಕ್ತಿ ಅಲ್ಲಿ ಆಗಲೇ ಒಂದು ಮೊದಲಿನ ಒಂದು ವಚನದೊಳಗ ಸೋಹಂ ಮತ್ತು ಕೋಹಂ ಅಂತಕ್ಕಂಥದ್ದು ನಮ್ಮ ಶರಣ. ಸೋಹಂ ಕೋಹಂ ಏನ್ರ ಅರ್ಥ ಅಂತಂದ್ರ, ಕೋಹಂ ಅಂದ್ರ ನಾನು, ಅಲ್ಲಿ ಅಹಂಕಾರ ಮೂಡಿ ಬರ್ತದ. ಸೋಹಂ ಅಂತಂದ್ರ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪರೇ ಆಗಿರ್ತಕ್ಕಂಥ ಶರಣರು ಯಾರಾದ್ರೂ ಅಥವಾ ತನ್ನಲ್ಲಿ ಸೋಹಂ ಅಂತಕ್ಕಂಥ ಭಾವ ಆ ಬಂತು ಅಂತಂದ್ರ ಎಲ್ಲವೂ ಕೂಡ ಸಮರ್ಪಣಾ ಮಾಡ್ತಕ್ಕಂಥ ಭಾವ ಅವನಲ್ಲಿ ಇರಬೇಕು. ಸಮರ್ಪಣಾ ಭಾವವೇ ಭಕ್ತಿ. ಆ ಸಮರ್ಪಣಾ ಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೆ ಏನಂತಾರ? ಭಕ್ತಿ ಅಂತಾರ. ಆಮೇಲೆ ಅದ ಸಮರ್ಪಣಾ ಮಾಡಿದೀವಿ ಅಂತಂದ್ರ ಅದ ಏನಾಗ್ತದ? ಸಮರ್ಪಣಾ ಮಾಡಿದೀವಿ ಸಮರ್ಪಣಾ ಭಾವ ಬರುವುದು ಭಕ್ತಿ. ಇನ್ನೊಂದು ಸಮರ್ಪಣಾ ನಂತರ ಇನ್ನೊಂದು ಯಾವ್ದೋ ಒಂದು ಶಬ್ದ ಕೇಳಿದ್ರು ಅವ್ರನ್ನ, ಬಹುಶಃ ನೆನಪುಳಿಯಿಂದ. ಅದು ನಿಜವಾಗಲೂ ಕಾರ್ಯರೂಪದೊಳಗಿರ್ಬೇಕು. ನಾನು ಏನನ್ನು ಮಾಡ್ತಿದ್ದೀನಿ, ಏನನ್ನು ಅನುಸರಿಸ್ತಿದ್ದೀನಿ, ಯಾರನ್ನು ಮೆಚ್ಚಿಸ್ತಿದ್ದೀನಿ, ಯಾವ ಕಾರಣಕ್ಕೆ ಮೆಚ್ಚಿಸ್ತಿದ್ದೀನಿ, ಅಲ್ಲಿ ಏನಿರ್ಬೇಕು ಅಂತಂದ್ರ ಎಲ್ಲವೂ ಕೂಡ ನಿಸ್ವಾರ್ಥ ಭಾವ ತುಂಬಿರಬೇಕು. ಕರ್ಮದಲ್ಲಿಯೂ ನಿಷ್ಕಾಮ ಕರ್ಮ ಸಕಾಮ ಕರ್ಮ ಅಂತ ಹೇಳ್ತಾರೆ. ನನ್ನ ಇಚ್ಛೆಗನುಸಾರವಾಗಿ, ನನ್ನ ಫಲಾಪೇಕ್ಷೆಗನುಸಾರವಾಗಿ ನಾನು ದೇವರಲ್ಲಿರೇ ಮಾಡಲಿ, ಶರಣರಲ್ಲಿರೇ ಮಾಡಲಿ, ನನ್ನ ಕಾಯಕದಲ್ಲಿ ನಾನು ಭಕ್ತಿ ಮಾಡ್ತೀನಿ ಅಂತಂದ್ರೆ ಅದು ನಿಜವಾದ ಭಕ್ತಿ ಅಲ್ಲ. ಅವ್ರು ಏನ್ ಹೇಳಬೇಕಾಗೈತಿ ಅಂತಂದ್ರ ನಿಷ್ಕಾಮ ಕರ್ಮ ಇರ್ಬೇಕು, ನಿಷ್ಕಾಮ ಭಕ್ತಿ ಇರಬೇಕು, ನಿರವ್ಯಮಾನ ಭಕ್ತಿ ಇರಬೇಕು, ಸರ್ವವು ಸಮರ್ಪಣಾ ಭಾವ ಇರಬೇಕು. ಅದಕ್ಕೆ ನಿಜವಾದ ಭಕ್ತಿ ಅಂತಾನ. ಭಕ್ತಿಗೆ ನಾನು ಡೊಂಬರ ಆಟ ಹೇಳಿದ್ನಲ್ಲ, ಡೊಂಬರ ಆಟ ಅಷ್ಟೇ, ಮತ್ತೇನಿಲ್ಲ. ಅವ ಜನರನ್ನ ಆಕರ್ಷಣೆ ಮಾಡಬೇಕು, ಜನರನ್ನ ಪ್ರೇಕ್ಷಣೆಗೊಳಿಸಬೇಕು,
ಜನರಿಂದ ನಾಲ್ಕು ದುಡ್ಡು ತಾನು ಏನಾದ್ರು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಸತ್ಯವಾಗಿರ್ತದನ್ನ ಇದ್ದಿರ್ತಕ್ಕಂಥದ್ದನ್ನ ಸತ್ಯವಾಗಿ ಅದ ಅನ್ನುವ ರೀತಿಯಲ್ಲಿ ತೋರಿಸ್ತಾನಲ್ಲ, ಅದು ಡೊಂಬರ ವ್ಯಕ್ತಿನೇ ಅದು. ಅದಕ್ಕೆ ಒಂದು ಕಡೆ ಹೊಡಿತಾರೆ, ಜನ ಜನರಿಗೆ ಏನನ್ನು ದೊಡ್ಡ ಆಗ್ತಾನೆಂದರೆ ಚಿರುಮುಯಿ ಶಿವನೇನು ಮರೆಯನೆ ಮುರುಳಿ, ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೈವರಿ. ಅದು ಜನ ಮೆಚ್ಚತಕ್ಕಂಥದ್ದು ಮತ್ತು ತೋರಿಕೆ ಭಕ್ತಿ ನಮ್ಮಲ್ಲಿ ಯಾವ ರೀತಿಯಿಂದ ಯಾವ ಫಲನು ಕೊಡುದಿಲ್ಲ. ಅದು ಅದು ಸಕಾಮ ಕರ್ಮ ಅಥವಾ ಸಕಾಮ ಭಕ್ತಿನೇ ಇರ್ತದ ಹೊರತಾಗಿ ನಾನು ಮಾಡುವ ಕಾರ್ಯ ಕೆಲಸ ನನ್ನ ಭಾವ ಎಲ್ಲವೂ ಕೂಡ ಸಕಾಮ ಇರ್ತದ. ಅದಕ್ಕೆ ನಿಷ್ಠಾಮ ಕರ್ಮ ಇರ್ಬೇಕು, ನಿರಭಿಮಾನತ್ವ ಇರ್ಬೇಕು. ಅಂದಾಗ ಅಂತ ಬುದ್ಧಿ ಬರ್ತದ. ಅದು ನಮ್ಗೆ ಸಂಪೂರ್ಣವಾಗಿ ಸಮರ್ಪಣಾ ಭಾವ ಬಂತು ಅಂತಂದ್ರ ಅದು ನಿಜವಾಗ್ಲೂ ಆತನಿಂದ ಸತ್ಯಶುದ್ಧ ಕಾಯಿತ್ವ ನಡೀತದ. ಆ ಶರಣರ ಹೇಳಿದ ರೀತಿಯಲ್ಲಿ ನಡೀತದ. ಅದು ಪರಮಾತ್ಮನಿಗೆ ಮುಟ್ತದ ಅನ್ನುವ ಭಾವ ಇಲ್ಲಿ ವ್ಯಕ್ತ ಮಾಡ್ಯಾರ. ನನ್ನ ಒಂದು ತಿಳುವಳಿಕೆಗೆ ಬಂದಿರತಕ್ಕಂತ ಒಂದೆರಡು ಶಬ್ದವನ್ನು ನಾನು ಹೇಳಿ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದ್ರೂ ತಪ್ಪದನ್ನು ಕೂಡ ತಾವೆಲ್ಲರೂ ಶರಣರು ನನ್ನನ್ನು ಕ್ಷಮಿಸಬೇಕು. ತಪ್ಪು ಎಲ್ಲಾದ್ರೂ ಕಂಡು ತಿದ್ದಿ ಹೇಳ್ತಕ್ಕಂಥ ಪ್ರಯತ್ನವನ್ನ ನಮ್ಮಂತವ್ರಿಗೆ ತಾವೆಲ್ಲರೂ ಮಾಡಬೇಕು ಅನ್ನತಕ್ಕಂಥ ನನ್ನ ಒಂದೆರಡು ಮಾತುಗಳನ್ನ ತಮ್ಮೆಲ್ಲ ಶರಣರು ತಾಯಂದ್ರ ಮಾತಿಗೆ ಹಂಚ್ಕೊಂಡ್ರಿ. ಶರಣಾರ್ಥಿಗಳು. ಇದುವರೆಗೆ 3 ದಿನ ವಿವರಣೆ ಮತ್ತು 5-6 ದಿನ ಸಮಾಧಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು 4 ದಿನ ಮತ್ತೆ ನಾವು ಇವತ್ತು ಕಡ್ಡಿ ಗುರುಗಳು ನಿನ್ನೆ ವಚನ ಅಂತ ಹೇಳಿ ಅವ್ರಿಗೆ ವಿವರಣೆಯನ್ನು ಕೊಟ್ಟಿರಲ್ಲ. ಏನಾದ್ರೂ ತಮ್ಮ ಪ್ರಶ್ನೆ, ಸಂದೇಹ ಅಥವಾ ಅನುಭವ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ ನಾಳೆ ತಾವು ಹಂಚ್ಕೋಬಹುದು ಅಂತ ಹೇಳ್ತಾ ತಮ್ಮಲ್ಲಿ ಕ್ಷಮೆಯನ್ನ ಯಾಚಿಸ್ತಾ, ಈಗ ಕೊನೆಗೆ ಎರಡೇ ಮಾತುಗಳಲ್ಲಿ ಅಪ್ಪಾಜಿಯವರು ತಿಂಡಿ ಅಪ್ಪಾಜಿಯವರು ಒಂದಿಷ್ಟು ಮಾತನಾಡ್ಬೇಕು. ಆಮೇಲೆ ಮಂಗಳವನ್ನ ನಮ್ಮ ನಿನ್ನೆ ಪದ್ಯವನ್ನ ನಾನು ಮಂಗಲ್ ರೂಪದಲ್ಲಿ ಹಾಕ್ತೀನಿ. ನಿನ್ನೆ ವಚನ ಆಯ್ತು. ತಿಂಡಿ ಅಪ್ಪಾಜಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಬಹಳ ಅದ್ಭುತವಾಗಿ ವಚನದ ಚಿಂತನೆ ನಡೀತಾ ಇದೆ. ಇಲ್ಲಿ ಅವರವರ ಅನುಭವಕ್ಕೆ ನಿಲುಕಿದ ಹಾಗೆ ಚಿಂತನೆಯನ್ನು ಮಾಡಿದ್ದಾರೆ. ಯಾವುದು ಕೂಡ ಭೇದ ಭಾವ ತಪ್ಪು ಇಲ್ಲ. ಯಾಕಂದ್ರೆ ಅದು ಅವರ ಆ ವಚನ ಅವರನ್ನ ಪ್ರತಿಕ್ರಿಯಿಸಿದಂತಹ ಒಂದು ಅನುಭವ ಇರ್ತದೆ. ಇನ್ನು ಹಿಂದಿನ ವಚನದ ಕೊನೆಯ ಸಾಲು ಮತ್ತೆ ವಚನ ಆಗಿ ಹಾಕಿದ್ದೆ. ಅಲ್ಲಿ ಕೇಳಿ ಅಂತಿಲ್ಲ, ಸೋಹಂ ಎಂಬುದ ಕೇಳಿ ಅಲ್ಲ, ಸೋಹಂ ಎಂಬುದಕ್ಕೆ. ಕೇಳಿ ಅಂದ್ರೆ ಸರ್ ಹಾಗೆ ಆಗ್ತದೆ, ಅದು ಕೇಳಿ ಅಂತಿಲ್ಲ. ಅದು ಇರೋದು ಅಲ್ಲಮ್ಮ ಪ್ರಭುವಿನ ವಚನ. ಸೋಹಂ ಎಂಬುದಕ್ಕೆ ದಾಸೋಹ ಮಾಡುತ್ತಿರ್ತಾರೆ. ಕೇಳುವುದರ ಸೋಹಂ. ಸೋಹಂ ಎಂಬುದಕ್ಕೆ ದಾಸೋಹ ಮಾಡುತ್ತಾರೆ ಎಂಬ ವಾಕ್ಯ ಆ ವಚನದ ಕೊನೆಗಿದೆ. ಅದನ್ನ ನಿನ್ನೆ ಒಂದಿಷ್ಟು ಗೊಂದಲ ಕೂಡ ಆಯಿತು ಅನ್ನೋದು ಕೂಡ ಸತ್ಯ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೆಲವು ಕೇಂದ್ರ ಕರೆಕ್ಟ್ ಸರ್. ಅಂದ್ರೆ ಸಿದ್ದೇಶ್ವರ ಒಂದು ವಚನ ನಿರ್ವಚನ ಬುಕ್ನ ಕೇಳಿತ್ತು, ಅದು ಕೇಳಿದ್ರಂತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಅದು ತಪ್ಪಾಗಿದೆ. ಯಾಕಂದ್ರೆ ವಚನ ನಿರ್ವಚನ ಬುಕ್ದೊಳಗೆ ಅದು ಕೇಳಿ ಅಂತ ಶಬ್ದ ಇತ್ತು, ಅದಕ್ಕೆ ಹೇಳಿದೆ. ಓಕೆ, ಥ್ಯಾಂಕ್ ಯು. ಹೌದು, ಕರೆಕ್ಟ್ ಅದು ಹೇಳಿದ್ದು. ಈಗ ಈ ವಚನ ಇದನ್ನ ನೋಡಿ ಹಾಕ್ಬೇಕಾದ್ರೆ ಒಂದು 5 ಮೂಲಗಳಿಂದ ನೋಡಿನ ಹಾಕಿದ್ದಾರೆ. ಅದು ಎಂಬುದಕ್ಕೆ ವಚನ ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದರೆ ಹೇಳಿ ಅಂತ ಆ ಶಬ್ದ ಬಂದ್ರೆ ನಿಮ್ಮ ಚಿಂತನೆ ಸರಿಯಾಗ್ತದೆ. ಆದ್ರೆ ಈ ವಚನದಲ್ಲಿ ಆ ಶಬ್ದ ಇಲ್ಲ. ಅದಕ್ಕೆ ಸೋಹಂ ಎಂಬುದಕ್ಕೆ ಬಹಳಷ್ಟು ದಾರ್ಶನಿಕವಾಗಿ ಆಮೇಲೆ ಒಳಗೆ ಅರ್ಥ ಮಾಡೋದು ಬೇಡ ಅಂತ
ಅಂದ್ಕೊಂಡು ಸೋಹಂ ಅನ್ನೋದನ್ನ ಎಲ್ರು ತಾವೆಲ್ಲ ಅದನ್ನ ಬಿಡಿಸಿದೀವಿ. ಅದು ಸೋಹಂ ಸಹ ಅಹಂ ಅಂತಕ್ಕಂಥದ್ದು ಸೋಹಂ, ಆತ್ಮೋದ್ಧಾರ ಸಹ ಅವನೇ, ಅಹಂ ನಾನು, ಅವನೇ ನಾನು ಅಂದ್ರೆ ಆ ಪರಮಾತ್ಮನೇ ನಾನಾಗಿದ್ದೇನೆ, ಪರಮಾತ್ಮ ಜೀವಾತ್ಮ ಒಂದಾಗಿದೆ. ಇಲ್ಲಿ ನಾನು ಕಡಿಸರಿದಾಗ ಅದನ್ನ ಬಿಡಬೇಕು ಅಂತ. ಆ ಸೋಹಂನಲ್ಲಿ ಹಂ ನಾನು ಅಂತ ಬಂತಲ್ಲ, ಅದನ್ನು ಕೂಡ ಬಿಟ್ರೆ ಅದು ಮುಂದೆ ದಾಸೋಹಕ್ಕೆ ದಾರಿ. ಅದನ್ನ ಸರಿಯಾಗಿ ಗುರುತಿಸ್ತಾರೆ. ಅದಕ್ಕೆ ಆ ಇದನ್ನ ಸಿದ್ದೇಶ್ವರ ಪರಮ ದಿಗ್ಗಜ ಸ್ವಾಮಿಗಳ ಒಂದು ನಿರ್ವಚನ ಆ ಪುಸ್ತಕದಲ್ಲಿ ಅಲ್ಲ, ಬೇರೆ ಕಡೆಗೆ ಕೂಡ ನಾವು ನೋಡಿದಾಗ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ಸೋಹಂ ಆತ್ಮೋದ್ಧಾರ, ದಾಸೋಹಂ ಸಮಾಜೋದ್ಧಾರ. ನಾನು ಯಾಕ ಆತ್ಮೋದ್ಧಾರವನ್ನು ನಾನು ಹುಟ್ಟಿದ್ದೇನೆ, ನಾನು ಹುಟ್ಟಿದೆ, ನಾನೇ ಪರಮಾತ್ಮ, ಜೀವಾತ್ಮ ಪರಮಾತ್ಮನಾಗುವ ಬಗ್ಗೆ ನಾನು ಹೌದು ನಾನು ಆಗಿದ್ದೇನೆ. ಎಲ್ಲರೂ ಹಾಗೆ ಆಗಿದ್ದಾರೆ. ಆದ್ರೆ ಶರಣರು ತಾವು ಇಷ್ಟೇ ಆಗಲಿಲ್ಲ, ತಮ್ಮ ಜೊತೆಗೆ ಎಲ್ಲರನ್ನೂ ಸೋಹಂ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆ ಸೋಹಂ ತತ್ವವನ್ನು ದಾಸೋಹ ಮಾಡಿದರು ಅನ್ನುವ ಅನುಭವಿಯ ನೆಲೆಯಲ್ಲಿ ಕೂಡ ಗುರುತಿಸಿದ್ದಾರೆ. ಆ ತತ್ವವನ್ನು ಕೂಡ ಗುರುತಿಸಿದ್ದಾರೆ. ಹೀಗಾಗಿ ಇಡೀ ಆಮೇಲೆ ನಿನ್ನೆ ಒಂದಿಷ್ಟು ಗೊಂದಲಗಳು ಬಹಳ ಇತ್ತು. ಈ ಶರೀರ ಏನು, ಈ ಶರೀರವೇ ಪಣತೆ, ಭಕ್ತಿ, ಉಸಿರು, ಆಮೇಲೆ ಅದ್ರ ನಂತರ ಇವೆಲ್ಲ ಒಂದಿಷ್ಟು ಆನುಭಾವಿಕ ಆ ದಾರ್ಶನಿಕ ನದಿಯೊಳಗಿದ್ದಾಗ. ಯಾಕಂದ್ರೆ ಮೊದಲ ಆರಂಭದಲ್ಲಿ ಮಾಡಿದ್ದು ತಾವೆಲ್ಲ ಚಿಂತನೆ ಮಾಡಿದ್ದು ಲೌಕಿಕ ನೆಲೆಯೊಳಗೆ ಮಾಡಿರ್ತೀರಿ. ಒಮ್ಮೆಲೆ ಈ ದಾರ್ಶನಿಕ ಹೋಗ್ಬಿಟ್ಟು ದೊಡ್ಡ ಗೊಂದಾಗಿತ್ತು. ನಿನ್ನೆ ಸಮಯನೂ ಕೂಡ ಯಾವಾಗ ಅದಕ್ಕೆ ಎತ್ತಿದ್ದಾರೆ ಧನ್ಯವಾದ. ಅದಕ್ಕಾಗಿ ಈ ಇಷ್ಟನ್ನೇ ನಾವು ಅರ್ಥ ಮಾಡ್ಕೊಂಡು ಸಾಲದು. ನಿನ್ನೆ ನಮ್ಮ ಪೊಲೀಸರು ಒಂದು ಬಹಳ ಅದ್ಭುತ ಮಾತು ಹೇಳಿದ್ರು. ಏನು ಅಂತಂದ್ರೆ, ಇದು ಸಾಮಾನ್ಯರಿಗೆ ನಮ್ಮ ಚಿಂತನೆಗೆ ಬೇಕು, ದಾರ್ಶನಿಕ ಅನುಭಾವಿಕ ನೆಲೆ ಹೀಗೆ ಬೇಕಾಗಿಲ್ಲ. ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನಾವು ಸಾಧಿಸಬೇಕು. ಇನ್ನು ಭಕ್ತ ಸ್ಥಳದಲ್ಲೇ ಇದ್ದವರಂದ್ಮೇಲೆ ಇದು ಲೌಕಿಕವಾಗಿ ಅರ್ಥ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಭಾವ. ಹೌದು, ನಾವು ಕೂಡ ಅದನ್ನೇ ಮುಂದಿನ ದಿನಮಾನಗಳಲ್ಲಿ ನಾವೇ ದಾರ್ಶನಿಕ ಅನುಭಾವಿಕ ನೆಲೆಯೊಳಗೆ ಅದೇ ವಚನಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕೆ ಅದನ್ನ ಅಷ್ಟ ಅರ್ಥ ಮಾಡ್ಕೊಂಡು ನಾವು ಸಾಕು ಅಂತ ನಾನು ಹೇಳ್ತಾ, ಇನ್ನ ಇವತ್ತಿನ ವಚನದ ಕೊನೆ ಸಾಲು ಕೂಡ ಹೌದು, ನಿಜವಾಗಿಯೂ ಕೂಡ ಅದು ಓದ್ಬಿಡ್ತೀನಿ ನೋಡ್ರಿ. ಕೊನೆದಷ್ಟೇ ಓದ್ತೀನಿ. ಇಂತಿವರ ಅಲ್ಲಿ ಯಾರು ಅರಸ, ವೇಷ, ಬ್ರಾಹ್ಮಣ, ಕ್ಷೀರವನ್, ಶಕ್ತಿ 5 ಜನ ಇದೆ. ಇಂತಿವರ ಇವ್ರು ಯಾಕೆ ಭಕ್ತಿ ಮಾಡ್ತಾರೆ ಅನ್ನೋದು ತಾವೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರಿ. ಇಂತಿವರ ಭಕ್ತಿಗೆ ಇವ್ರೇನ್ ಭಕ್ತಿ ಮಾಡ್ತಾರಲ್ಲಪ್ಪ, ಇದಕ್ಕೆ ಯಾವ ಸಾಕ್ಷಿ? ಇವರ ಭಕ್ತಿಗೆ ಊರಿಂದ ಹೊರಗಿನ ಡೊಂಬರಿ ಸಾಕ್ಷಿ. ಯಾಕಂದ್ರೆ ಡೊಂಬರಾಟದವ್ರು ಹೊರಗಿರ್ತಾರ, ಊರ್ ಹೊರಗೆ ಬೆಂಚ್ ಹಾಕೊಂಡಿರ್ತಾರೆ. ಅವರು ಸಾಕ್ಷಿ. ಅವ್ರ ಸಾಕ್ಷಿ ಅಂದ್ರೆ ಭೌತಿಕವಾಗಿ ಸಾಕ್ಷಿ ಅಂತ ಅಷ್ಟೇ ಅರ್ಥ ಅಲ್ಲ. ಡೊಂಬರಾಟದವನು ಏನೇನು ಕಸರತ್ತು ಮಾಡ್ತಾನೆ ಹೇಳಿದ ಹಾಗೆ ತನ್ನನ್ನು ರಕ್ಷಣೆ ಮಾಡಿಕೊಡ್ಬೇಕು, ಜೊತೆಗೆ ಮನರಂಜನೆಯನ್ನು ಕೊಡಬೇಕು. ಆದ್ರೆ ಡೊಂಬರವನ ಉದ್ದೇಶ ಏನು ಅಂದ್ರೆ ಇವ್ರಂಗ ಭಕ್ತಿ ಮಾಡೋದಾಗ್ಲಿ, ಇವ್ರಂಗ ತೋರಿಸೋದಾಗ್ಲಿ ಇಲ್ಲ. ಅವನ ಉದ್ದೇಶ ಒಂದೇ, ತನ್ನ ಕಸರತ್ತನ್ನ ಮಾಡಿ ಜನರಿಂದ ಚಪ್ಪಾಳೆಯನ್ನ ಅಥವಾ ಜನರಿಂದ ಒಂದಿಷ್ಟು ಹಣ ಪಡೆಯುವುದಕ್ಕಾಗಿ ಜನ ಮೆಚ್ಚಿಸುವ ಸಲುವಾಗಿ ಮಾಡ್ತಾನೆ. ಮತ್ತಿದು ಓಪನ್ ಸೀಕ್ರೆಟ್, ಇದೇನು ಗುಪ್ತ ಅಲ್ಲ. ಅವ್ರು ಬಂದಾರೆ ಅಂದ್ರೆ ಆತ ಕಸರತ್ ತೋರಿಸ್ತಾನೆ, ನಮ್ಮನ್ನ ಮೆಚ್ಚಿಸ್ತಾನೆ, ನಾವು ಅವನಿಗೆ ಹಣ ಕೊಡ್ಬೇಕು. ಅವನಲ್ಲಿ ಒಳಗೊಂಡು ಹೊರಗೊಂಡು ಇಲ್ಲ. ಇಲ್ಲಿ ಒಳಗೊಂಡಿದೆ, ಹೊರಗೊಂಡಿದೆ. ಅದಕ್ಕೆ ಡೊಂಬರವನ್ನ ಎಂತ ಒಂದಿಷ್ಟು ಪಾಡಪ್ಪ, ಅವನೇ ಸಾಕಿ. ಯಾಕಂದ್ರೆ ಅವ ಏನನ್ನೂ ಹೇಳಲ್ಲ, ನಿಮ್ಮಂಗೆ ನಾ ಬುದ್ಧಿ ಮಾಡ್ತೀನಿ ಅಂತ ಹೇಳಿ ಈ ತರ ಮಾಡಲ್ಲ. ಅವ ಯಾವಾಗ್ಲೂ ಸ್ವಚ್ಛ, ಶುದ್ಧ, ನೇರ ಇದ್ದಾನೆ. ನಾನ್ ಕಸರತ್ ತೋರಿಸ್ತೀನಿ, ನೀವು ಮೆಚ್ಚಿದ್ರೆ ನನಗ್ ಕಾಸು ಕೊಡಿ ಅಂತ ನೇರ ಇದೆ. ಆದ್ರೆ ಈ 5 ಜನ ಮಾಡುವ ಪ್ರಾಮಾಣಿಕತೆ ಇಲ್ಲ.
ನಮ್ಮ ಪಾಟೀಲ್ ಸರ್ ಹೇಳಿದ ಹಾಗೆ ಏನೇನಿಲ್ಲ, ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು, ಈ ರೀತಿ ಇರೋದ್ರಿಂದ ಈ ಇದು ಉದಾಹರಣೆಗಳನ್ನ ಕೊಡ್ತಾ, ಯಾಕಂದ್ರೆ ಈ ಲೌಕಿಕದಲ್ಲಿ ನೋಡಿರ್ತೇವಲ್ಲ, ಕೊಡ್ತಾ ಇರ್ತಾರೆ. ಇನ್ನೊಂದು ಮಾತನ್ನ ನಮ್ಮ ಹಿರಿಯರು ಹೇಳಿದ್ರು, ಏನು ಅಂತಂದ್ರೆ ಈ ಎಲ್ಲವೂ ನಿದರ್ಶನಗಳು ನಮ್ಮಲ್ಲೇ ಇದ್ದಾವೆ. ಹೌದು, ಸತ್ಯ. ನಾನು ಅರಸಿನ ಹಾಗೆ ಮಾಡ್ತೀನಿ, ನಾನು ಒಮ್ಮೆ ವೇಷ ಹಾಗೆ ನಟಿಸ್ತೀನಿ, ನಾನು ಒಮ್ಮೆ ಶೀಲವಂತನಾಗ್ತೀನಿ, ನಾನು ಒಮ್ಮೆ ಶಕ್ತಿನಾಗ್ತೀನಿ. ಇವು ಐದು ಸಾಂಕೇತಿಕವಾಗಿ ತಗೊಂಡ್ರೆ ನಮ್ಮಲ್ಲಿನೇ ಇದ್ದಾವೆ. ಆದ್ರೆ ಮೊದಲು ಈ ಐದು ನಮ್ಮ ಕಣ್ಣು ಮುಂದೆ ನಡೀತಾವಲ್ಲ, ಇವುಗಳನ್ನ ಆದ್ರಿಂದ ಇದನ್ನ ನೀವು ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ಅವು ಅದಾವು ಅಂತಾನೆ ಅರ್ಥ. ಅದನ್ನ ಬಹಳ ಒಂದು ಇಣುಕು ನೋಟವನ್ನ ಕೊಟ್ಟಿದ್ದಾರೆ ಹಿರಿಯರು. ನಿಜವಾಗಿ ಕೂಡ ಅದು ಕೂಡ ಉಲ್ಲೇಖದ ಒಂದು ಸಂಗತಿ. ಅದಕ್ಕಾಗಿ ನಾವು ಮಾಡ್ತಕ್ಕಂಥ ವೃತ್ತಿ ಹೇಗಿರಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ಅದನ್ನು ಹೇಳಿದ್ದಾರೆ. ಯಾವ ರೀತಿ ಭಕ್ತಿ ಇರಬೇಕು ಅದಕ್ಕೆ ಒಂದೇ ಮಾತು ಸಿದ್ದೇಶ್ವರಪ್ಪ ಇವತ್ತು ಬೆಳಗಿನ ಪ್ರವಚನದಲ್ಲಿ ಇತ್ತು. ಅದು ಏನು ಅಂತಂದ್ರೆ, ಕಾಮವಿಲ್ಲದ ಮನ, ಅಸತ್ಯ ರಹಿತ ಬುದ್ಧಿ. ಅಂದ್ರೆ ಸತ್ಯವಾದ ಬುದ್ಧಿ ಇರಬೇಕು, ಅಂದ್ರೆ ನಿಷ್ಕಾಮ ಮನಸ್ಸಿರಬೇಕು. ಹಾಸ್ಯ ರಹಿತ ಕಾರ್ಯಗಳು, ಅಂದ್ರೆ ಫಲಾಪೇಕ್ಷೆಗಳ ಕಾರ್ಯಗಳು ನಿಂತಿರಬೇಕು. ಇವು ಮೂರು ನಡೆದಾಗ ಭಕ್ತಿ ಎಂಬ ಪುಷ್ಪ ಅರಳುತ್ತದೆ ಅಂತ ಹೇಳಿ. ನಿತ್ಯ ಜೀವನದಲ್ಲಿ ಇವು ಮೂರು ಇದ್ರೆ ಎಷ್ಟು ಮನಸ್ಸು ಸ್ವಚ್ಛ ಇರಬೇಕು, ಏನೇನೂ ಕಸರು ಇರಬಾರ್ದು. ಬುದ್ಧಿ, ಆ ಬುದ್ಧಿಯಲ್ಲಿ ಸತ್ಯದ ಹುಡುಕಾಟ ಇರಬೇಕು, ಅಸತ್ಯ ಅಲ್ಲ, ಸ್ವಾರ್ಥ ಅಲ್ಲ. ಆಮೇಲೆ ನಮ್ಮ ಎಲ್ಲ ಕಾರ್ಯಗಳು ಭಗವಂತನ ಕಾರ್ಯಗಳು ಅಂತ ಸಮರ್ಪಣೆಯನ್ನು ಬಳಸಿದಲ್ಲ, ಸಂಪೂರ್ಣ ಸಮರ್ಪಣೆ ಮಾಡಿದ್ರೆ ಭಕ್ತಿ ಅನ್ನೋದು ಅಂದಿನ ತಾನೇ ಅರಸ್ತದ. ಭಕ್ತಿ ಅಷ್ಟೇ, ಅದರ ಅರ್ಥನ ಭಕ್ತಿಯಲ್ಲಿ ಬಂದು ಶರಣರಲ್ಲಿ ಚಿಂತನೆಗಳಿಗೆ ಪವಿತ್ರವಾದಂತಹ ನಿಷ್ಕಾಮವಾದಂತಹ ಪ್ರೇಮ ಮತ್ತು ಶ್ರದ್ಧೆ, ಪ್ರೇಮ, ಸಮರ್ಪಣೆ, ಇವು ಮೂರು ಸೇರಿದ್ರೆ ಭಕ್ತಿ ಅನ್ನೋದು. ಆ ಭಕ್ತಿಯನ್ನ ಕುರಿತಾದಂತಹ ಭಕ್ತಸ್ಥಳದ ವಚನಗಳನ್ನು ನಾವೆಲ್ಲ ನೋಡಿದ್ದೇವೆ. ಬಹಳ ಸಂತೋಷ. ನನಗೆ ಇನ್ನೂ ಸಂತೋಷ ಏನಂದ್ರೆ, ಈ ವಚನಗಳು ಹೇಗೆ ನಮ್ಮನ್ನು ಪ್ರತಿಕ್ರಿಯೆಗೆ ಕನಕ್ತವೆ. ಇನ್ನೂ ಮುಗಾಕಿನ ಮಾತಾಡೋರಿದ್ದಾರೆ, ನಿರಾಶೆ ಆದ್ರೂ ಕೂಡ ಸಮಯದ ಪಾಲನೆ ಮಾಡ್ತಾ ಇದ್ವಿ. ಅದಕ್ಕೆ ಖಂಡಿತ ನಾಳೆಗೂ ಕೂಡ ಒಂದಿಷ್ಟು ಸಮಯವನ್ನ ಅದು ಕೂಡ ಇವತ್ತು ಅವ್ರು ಮಾತಾಡಿದಾಗ ನಾಳೆಗೂ ಕೂಡ ಚಿಂತನೆಯಲ್ಲಿ ಮಾತನಾಡಿ ವಚನಗಳನ್ನ ನಾವು ಚಿಂತಿದಷ್ಟು, ಅದು ನಮ್ಮನ್ನ ಚಿಂತನೆಗೆ ಹಚ್ಚಿದಷ್ಟು ಹೊಸ ವಿಚಾರಗಳು ಬಂದ್ರೆ ಎಂಥ ಸಂತೋಷ ಇದೆ. ಎಲ್ಲ ಚಿಂತನೆಗಳು ಕೂಡ ಸ್ವೀಕಾರ ಆಗದೆ ಯಾವುದು ವಿರೋಧ ಇಲ್ಲ. ಅದಕ್ಕೆ ಅದರಲ್ಲಿ ಯಾವುದು ಬೇಕೋ ಅದನ್ನು ಸ್ವೀಕರಿಸತಕ್ಕಂತ ಒಂದು ಸದ್ಭಾವನೆ ನಮ್ಮಲ್ಲಿರಬೇಕು ಅಂತ ಹೇಳ್ತಾ ಶರಣ.